ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಈಗ ಫಾಸ್ಟೆಸ್ಟ್ ಜನರೇಷನ್ ಕೂತ್ಕೊಂಡ ಜಾಗದಲ್ಲೇ ಎಲ್ಲ ತರಿಸ್ಕೊಳ್ಳೋ ಟೆಕ್ನಾಲಜಿ ಇದೆ. ಅದಕ್ಕೆ ಜನ ಎಲ್ಲದಕ್ಕೂ ಯಂತ್ರಗಳಿಗೇ ಡಿಪೆಂಡ್ ಆಗ್ತಾ ಇದ್ದಾರೆ. ಅಡುಗೆ ಮಾಡೋದ್ರಿಂದ ಹಿಡಿದು ಪಾತ್ರೆಯನ್ನು ತೊಳೆಯೋ ತನಕ ಮಿಷಿನ್ ಕೂಡ ಬಂದ್ಬಿಟ್ಟಿದೆ. ಬಟ್ಟೆ ಒಗೆದು ಒಣಗಾಕೋ ತನಕ ಯಂತ್ರಗಳು ಮನೆಯೊಳಗೆ ಕಾಲಿಟ್ಟಿದೆ. ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ರೆ ಸಾಕು, ಕೈಗೊಂದು ಕಾಲ್ಗೊಂದು ಅಂತ ಮಿಷಿನ್ಗಳು ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ಟೆಕ್ನಾಲಜಿ ಅಂತಂದರೆ ಅಡುಗೆ ಮಾಡೋದು ಸೇರಿಕೊಂಡು ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳ ಪ್ಲೇಸ್ನಲ್ಲಿ ಆಪರೇಷನ್ಗೂ ರೋಬೋಟ್ಗಳನ್ನು ಕೆಲಸ ಮಾಡ್ತಾ ಇದ್ದಾವೆ, ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಟೆಕ್ನಾಲಜಿ ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಮನುಷ್ಯನಿಗೂ ಎಲ್ಲನೂ ಕೂಡ ಮಿಷಿನಿಂದಲೇ ಆಗಬೇಕು ಅಂತ ಮುನ್ನುಗ್ತಾ ಇದ್ದಾನೆ. ಎಲ್ಲ ಮಿಷಿನ್ಗಳು ಕೂಡ ಎಂಟ್ರಿ ಕೊಟ್ಟಾಗಿದೆ. ಬಟ್ ಸ್ನಾನ ಮಾಡಿಸೋದಕ್ಕೆ ಮಿಷಿನ್ ಇಲ್ಲ ಅಂತ ಕೆಲವರು ಕೊರಗನ್ನು ಸಾಕಷ್ಟು ಜನರು ಮನಸ್ಸಲ್ಲಿ ಇಟ್ಕೊಂಡಿದ್ರು. ಈಗ ಅದಕ್ಕೊಂದು ಸೊಲ್ಯೂಷನ್ ಕೂಡ ಸಿಕ್ಕಿದೆ. ಬಟ್ಟೆ ಒಗೆಯೋದಕ್ಕೆ ಹೇಗೆ ವಾಷಿಂಗ್ ಮಿಷಿನ್ ಇದೆಯೋ ಅದೇ ರೀತಿ ಮನುಷ್ಯಂಗೂ ಸ್ನಾನ ಮಾಡಿಸೋದಕ್ಕೆ ಮೆಷಿನ್ ಎಂಟ್ರಿ ಕೊಟ್ಟಿದೆ. ಕೇಳ್ತಿದ್ರೆ ನಿಮಗೆ ಖುಷಿ ಆಗ್ತಿದೆ ಅಲ್ವಾ? ಟೆಕ್ನಾಲಜಿಯಲ್ಲಿ ಇಡೀ ವಿಶ್ವದಲ್ಲೇ ಮುಂದೆ ಇರುವಂತಹ ಜಪಾನ್ ಹೊಸ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಮುಂದೆ ಇರುತ್ತೆ. ಈಗ ಜಪಾನ್ ಸ್ನಾನ ಮಾಡಿಸುವಂತಹ ಮೆಷಿನ್ ಕೂಡ ಕಂಡುಹಿಡಿದಿದೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಕೆಲಸ ಮಾಡಲಿದ್ದು ಕೇವಲ 15 ನಿಮಿಷದಲ್ಲೇ ಸ್ನಾನ ಮಾಡಿಸಿ ಕ್ಲೀನ್ ಮಾಡುತ್ತೆ ಅಂತ ಜಪಾನ್ ಸೈನ್ಸ್ ಕಂಪನಿ ಮಾಹಿತಿ ಕೊಟ್ಟಿದೆ. ಆ್ಯಕ್ಚುಲಿ ಈ ಹ್ಯೂಮನ್ ವಾಷಿಂಗ್ ಮಿಷಿನ್ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾದರೆ ನೀವು ಒಂದು ಲೆಕ್ಕದಲ್ಲಿ ಆಶ್ಚರ್ಯಪಡ್ತೀರಾ. ಮಿಷಿನ್ ಬಾತ್ಟಬ್ನಲ್ಲಿ ಹೋಗಿ ಕೂತ್ಕೊಂಡ್ರೆ ಮೊದಲು ಸ್ನಾನಕ್ಕೆ ಅಂದಾಜಿನ ಮೇಲೆ ಬೆಚ್ಚಗಿನ ನೀರು ತುಂಬೋದಕ್ಕೆ ಶುರು ಮಾಡುತ್ತೆ. ಅದಾದಮೇಲೆ ಸಣ್ಣ ಗಾಳಿಯ ಗುಳ್ಳೆಗಳು ಪ್ರೆಷರ್ ಹಾಕ್ತಾ ಚರ್ಮದ ಮೇಲಿರೋ ಕೊಳೆಯನ್ನು ತೆಗೆಯುತ್ತೆ. ನೀರಿಂದ ಕ್ಲೀನ್ ಆದಮೇಲೆ ಬಟ್ಟೆ ಒಣಗೋ ರೀತಿಯಲ್ಲಿ ಒಣಗಿಸುತ್ತೆ. ಇದರಲ್ಲಿ ಎಷ್ಟು ಬಿಸಿ ಗಾಳಿ ಬರಬೇಕು ಅನ್ನೋದನ್ನು ಚಾಯ್ಸ್ ಕೂಡ ಮಾಡ್ಕೊಳ್ಬೋದು. ಇಲ್ಲ ಅಂದ್ರೂ AI ಮೂಲಕ ಹೊರಗಿರುವಂತಹ ವೆದರ್ಗೆ ತಾನಾಗಿಯೇ ವರ್ಕ್ ಮಾಡುತ್ತೆ. ಯಾವ ಮೋಡ್ನಲ್ಲಿ ವರ್ಕ್ ಮಾಡ್ತಿದೆ ಅಂತ ಮಾಹಿತಿನೂ ಕೂಡ ಕೊಡುತ್ತೆ. ಅದರ ಜೊತೆಗೆ AIನಿಂದ ಮನಸ್ಸಿಗೂ ಖುಷಿ ಕೊಡುತ್ತೆ. ಸೈಲೆಂಟ್ನಿಂದ ಒತ್ತಡ ಕಡಿಮೆ ಮಾಡುತ್ತೆ. ಇದೆಲ್ಲ ಆಗೋದು ಕೇವಲ 15 ನಿಮಿಷದಲ್ಲೇ ಸ್ನಾನ ಮಾಡಿಸಿ ಒಣಗಿಸ್ಬಿಡತ್ತೆ. ಸ್ನಾನ ಆಯಿತು ಅಂತಲೂ ಕೂಡ ಹೇಳುತ್ತಂತೆ. ಈ ಸ್ನಾನ ಮಾಡಿಸೋ ಹ್ಯೂಮನ್ ಮಿಷಿನ್ ಮೊದಲಾಗಿ 1970ರಲ್ಲಿ ಸ್ಯಾನ್ಯೋ ಎಲೆಕ್ಟ್ರಿಕ್ ಕಂಪನಿ ಕೈ ಹಾಕಿತ್ತು, ನಿರ್ಮಿಸಿತ್ತು ಕೂಡ. ಜಪಾನ್ ವರ್ಲ್ಡ್ ಎಕ್ಸ್ಪೋದಲ್ಲಿ ಪ್ರದರ್ಶನ ಕೂಡ ಮಾಡಿತ್ತು. ಬಿಸಿ ನೀರು, ಚಿಕ್ಕ ಬಬಲ್ಸ್, ಪ್ಲಾಸ್ಟಿಕ್ ಮಸಾಜ್ ಬಾಲ್ಗಳನ್ನು ಇಟ್ಟಿರುತ್ತೆ. ಆದರೆ ಇದು ಕೆಲ ಕಾರಣಗಳಿಂದ ಮಾರ್ಕೆಟ್ಗೆ ಎಂಟ್ರಿ ಕೊಳ್ಳಿಲ್ಲ. ಈಗ ಹೊಸದಾಗಿ ಲಾಂಚ್ ಆಗಿರೋ ಈ ಹ್ಯೂಮನ್ ವಾಷಿಂಗ್ ಮಿಷಿನ್ ವಿಶ್ವದ ಗಮನ ಸೆಳೀತಾ ಇದೆ. ಈ ಯಂತ್ರವನ್ನು ಸಿದ್ಧಪಡಿಸಿರೋ ಜಪಾನ್ನ ಸೈನ್ಸ್ ಕಂಪನಿ 2025ರಲ್ಲಿ ಒಸಾಕಾ ಕನ್ಸಾಯಿನಲ್ಲಿರೋ ನಡೆಸಲಿರುವಂತಹ ಎಕ್ಸ್ಪೋದಲ್ಲಿ ಮೊದಲು 1000 ಜನರಿಗೆ ಸ್ನಾನ ಮಾಡಿಸುವಂತಹ ಮೂಲಕ ಮೆಷಿನ್ನ ಮಾರ್ಕೆಟ್ಗೆ ಪರಿಚಯಿಸೋದಕ್ಕೆ ಪ್ಲಾನ್ ಮಾಡಿದೆ. 1000 ಜನರಿಗೆ ಸ್ನಾನ ಮಾಡಿಸಿ ಅವರಿಂದ ಬಂದ ರಿಯಾಕ್ಷನ್ ಆಧಾರದ ಮೇಲೆ ಮತ್ತಷ್ಟು ಯಂತ್ರಗಳನ್ನು ಮಾರ್ಕೆಟ್ಗೆ ತರೋದಕ್ಕೆ ಕಂಪನಿ ಯೋಚನೆ ಮಾಡ್ತಾ ಇದೆ ಅಂತೆ. ಹ್ಯೂಮನ್ ವಾಷಿಂಗ್ ಮಿಷಿನ್ನಲ್ಲಿ ಸ್ನಾನ ಮಾಡೋಕ್ಕೆ ಇಷ್ಟವಿರೋರು ಕಂಪನಿಯ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಅವಕಾಶವನ್ನು ಕೂಡ ಪಡೆದುಕೊಳ್ಬೋದಂತೆ. ಟೆಕ್ನಾಲಜಿ ಬೆಳೀತಾ ಇದೆ, ಓಕೆ, ಬಟ್ ಎಲ್ಲವೂ ಟೆಕ್ನಾಲಜಿಯಿಂದಲೇ ಆಗೋಗುತ್ತಾ ಅನ್ನೋದು ಪ್ರಶ್ನೆ ಆಗುತ್ತೆ. ಸ್ನಾನ ಮಾಡೋಕ್ಕೂ ಹಿಂದೆ ಮುಂದೆ ನೋಡುವಂತಹ ಜನರು ಈ ಹ್ಯೂಮನ್ ವಾಷಿಂಗ್ ಮಿಷಿನ್ ನೋಡಿ ಏನು ಟೆಕ್ನಾಲಜಿ ಗುರು ಅಂತ ಜನ ಹೇಳ್ತಾ ಇದ್ದಾರೆ. ಇದಾಗಿತ್ತು ಇನ್ನು ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ ಕಂಡಿಗಳಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.